ನೋಡಿ ನನ್ನ ಮಗ ಇನ್ನೂ ಚೆನ್ನಾಗಿ ಮಾತಾಡಬೇಕು ಕಣಮ್ಮ, ಚೆನ್ನಾಗೇ ಮಾತಾಡ್ತಿಲ್ಲ ಅಂತಾನೆ. ಕಮೆಂಟ್ಸಲ್ಲಿ ತಿಳಿಸಿ ಯಾವ ಥರ ಮಾತಾಡಬೇಕು ಅಂತ. ಇದಕ್ಕೆ ಬೇಳೆದು ಹಸಿ ಕುಂಬಳಕಾಯಿ ಹಾಕಿ ಗೊಜ್ಜು ಮಾಡ್ತೀನಿ. ಈಗ ಅದನ್ನ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ. 1-2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಣ್ಣೆ ಕಾದಿದೆ. ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ ಸ್ವಲ್ಪ, ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ, ಮತ್ತೆ ಒಂದು ಈರುಳ್ಳಿ ಕಟ್ ಮಾಡಿದ್ದೆ ಅದು ಹಾಕ್ತೀನಿ. ಈರುಳ್ಳಿ ಕಂದು ಬಣ್ಣ ಬರುವವರೆಗೂ ಉಟ್ಕೋಬೇಕು. ಆಮೇಲೆ ಇದಕ್ಕೆ ಬೇಳೆದ ಹಾಕ್ತೀನಿ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗುವವರೆಗೂ ಸ್ವಲ್ಪ ಉಟ್ಕೊತೀನಿ. ಒಂದು 1/4 kg ಎಷ್ಟು ಹಾಕಿದ್ದೀನಿ ಅಷ್ಟೇನೆ, ಸ್ವಲ್ಪನೇ ತಗೊಂಡಿದ್ದೀನಿ. ಒಂದು ಬಟ್ಲು ಅಷ್ಟು 1/4 kg ಬಂದೈತೆ ಅಷ್ಟೇ. ಇದಾಗಿದೆ ನೋಡಿ. ಈಗ ಕುಂಬಳಕಾಯಿ ಹಾಕ್ತೀನಿ, ಹಸಿ ಕುಂಬಳಕಾಯಿ. ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ಚಪಾತಿಗೆ ಮುದ್ದೆಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಬೇಯಿಸ್ಕೊತೀನಿ, ಒಂದು 5 ನಿಮಿಷ ಹುರ್ಕೊತೀನಿ. ಈ ಥರ ಒಂದು 5 ನಿಮಿಷ ಬೇಯಲಿ, ಮುಚ್ಚಿಡ್ತೀನಿ. ಸ್ವಲ್ಪ ಕೊಬ್ಬರಿ ಟೊಮೊಟೊ ಮತ್ತೆ ರುಬ್ಕೊಂತೀನಿ. ಆಗಿದೆ. ಈಗ ಖಾರ ಮಸಾಲೆ ರುಬ್ಕೊಂಡು ಬಂದಿದ್ದೀನಲ್ಲ, ಇದನ್ನ ಹಾಕ್ಬಿಡ್ತೀನಿ. ಈಗ ಮನೇಲೆ ಮಾಡಿದ್ದು ಸಾಂಬಾರ್ ಪೌಡ್ರು ಒಂದು 3 ಸ್ಪೂನ್ ಹಾಕ್ತೀನಿ, ಸಾಕು. ಈ ಸಾಂಬಾರ್ ಪೌಡ್ರನ್ನ ಹೇಗೆ ಮಾಡಿದ್ದೀನಿ ಅಂತ, ಮನೇಲೆ ಹೇಗೆ ಮಾಡಿದ್ದೀನಿ ಅಂತ ವಿಡಿಯೋ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ನೋಡಿ ಹಾಕಿರ್ತೀನಿ. ನೋಡಿ ನನ್ನ ಮಗ ಇನ್ನೂ ಚೆನ್ನಾಗಿ ಮಾತಾಡಬೇಕು ಕಣಮ್ಮ, ಚೆನ್ನಾಗೇ ಮಾತಾಡ್ತಿಲ್ಲ ಅಂತಾನೆ. ಕಮೆಂಟ್ಸಲ್ಲಿ ತಿಳಿಸಿ ಯಾವ ಥರ ಮಾತಾಡಬೇಕು ಅಂತ. ನೋಡಿ ಆಗಿದೆ ಗೊಜ್ಜು. ಸ್ವಲ್ಪ ಒಂದು 10 ನಿಮಿಷ ಕುದೀಲಿ. ನೋಡಿ ಆಗಿದೆ. ಈಗ ನೋಡಿ ಸ್ವಲ್ಪ ಉಪ್ಪು ಹಾಕೋದು ಮರ್ತೋಗಿದೆ, ಈಗ ಹಾಕ್ತಿದ್ದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ ಲಾಸ್ಟಿಗೆ. ಈ ಉಪ್ಪನ್ನ 1 ಸ್ಪೂನ್ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಹಾಕಿದ್ದೀನಿ. ನೋಡಿ ಆಗಿದೆ. ಈಗ ತೋರಿಸ್ತೀನಿ. ಮುದ್ದೆ ಮಾಡಾದ್ಮೇಲೆ ಇದನ್ನ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ. ಈ ಥರನೇ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬಂದೈತೆ ನೋಡಿ. ಇದಕ್ಕೆ ಬೇಳೆ ಮತ್ತೆ ಹಸಿ ಕುಂಬಳಕಾಯಿ ಸಾಂಬಾರು.